ನಮಸ್ಕಾರ ಸ್ನೇಹಿತರೆ, ಸೀರಿಯಲ್ ಗುರು ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನಾವು ಮಾಡೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿನಾದೇನ ಧಾರಾವಾಹಿಯ ಹಿಂದಿನ ಸಂಚಿಕೆಯನ್ನು ಟಿವಿಗೂ ಮುಂಚೆ ನಮ್ಮ ಚಾನಲಲ್ಲಿ ನೋಡಬಹುದಾಗಿದೆ. ಮೊದಲನೆಯದಾಗಿ ವೇದಾಳ ಅತ್ತೆ ಜಯ ಅವರು ಸಾಕ್ಷಿ ಮತ್ತು ಶೈಲಜಾ ಮಾಡಿ ಮೇಲೆ ಹೋಗ್ತಾರೆ. ಹೋಗಿ ವೇದಾಳನ್ನು ಕೆಣಕಿ ಜಗಳ ಕರ್ಕೊಂಡು ಬರ್ತಾರೆ ಅಂತ ಅವ್ರ ಗಂಡ ಜಗನ್ನಾಥ್ ಮಿಶ್ರಿಗೆ ಹೇಳ್ತಾಳೆ. ಹಾಗೆ ಜಗನ್ನಾಥ್ ಮಿಶ್ರು ಜಯಗೆ ಉತ್ತರಿಸ್ತಾರೆ, ಮಾಡಿದ್ದು ನಮ್ಮ ಮಾರಾಯ ಎಂಬ ಗಾದೆಯನ್ನು ಹೇಳ್ತಾರೆ. ಯಾಕಂದರೆ ಅವ್ರು ಮಾಡಿದ ತಪ್ಪಿಗೆ ಅವರೇ ಅನುಭವಿಸ್ಬೇಕಂತ ಹೇಳ್ತಾಳೆ. ಹಾಗೆ ಜಯ ಹೇಳ್ತಾಳೆ, ಎಲ್ಲ ಸುಮ್ಮನಿದ್ರೆ ಸರಿ ಹೋಗ್ತೇನ್ರಿ ಅಂತ ಹೇಳ್ತಾರೆ. ಆಗ ಜಗನ್ನಾಥ್ ಎಷ್ಟು ಹೇಳ್ತಾರೆ, ಅಲ್ಲಮ್ಮ ನೀನು ಹೋಗಿ ದೇವಸ್ಥಾನ ಅಥವಾ ದೇವ್ರ ಕೋಣೆಯಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಸುಮ್ಮನಿರು, ಇಲ್ಲ ಅಂದರೆ ಬಾವಿ ಹತ್ರ ಬಂದು ಮಖವನ್ನು ಊಸ್ಕೊಂಡು ಕುಂತಿರು ಅಂತ ಹೇಳ್ತಾರೆ. ಹಾಗೆ ಜಗನ್ನಾಥ್ ಮೇಷ್ಟ್ರು ಹೇಳ್ತಾರೆ, ಇಲ್ಲ ಕೆಲವು ತಪ್ಪುಗಳನ್ನ ಮಾಡಿ ಮುಚ್ಚಿಟ್ಕೊಳಕ್ಕಾಗಲ್ಲ, ಯಾಕಂದರೆ ಆ ತಪ್ಪುಗಳನ್ನ ಅನುಭವಿಸಲೇಬೇಕು ಅಂತ ಜಯಗೆ ಉತ್ತರಿಸ್ತಾರೆ. ಪ್ರೀತಮ್ ಅವ್ರ ಸಾರಿಗೆ ಫೋನ್ ಮಾಡ್ತಾನೆ. ಅವ್ರ ಸಾರಿ ಹೇಳ್ತಾರೆ, ಪ್ರೀತಮ್ ಅಂತ. ಆಗ ಪ್ರೀತಮ್ ಹೇಳ್ತಾನೆ, ಇಲ್ಲ ಸಾರಿ, ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಇಂದು ಕೋಟೆ ಹೊರಗಡೆ ಹೋಗ್ತಾನೆ. ಹಾಗಾದರೆ ನಮಗೆ ಇದು ಸಿಕ್ಕಿದ ಚಾನ್ಸ್, ಯಾಕೆಂದರೆ ಅವನು ಹೊರಗಡೆ ಹೋದಾಗ ಒಬ್ಬನೇ ಇರ್ತಾನೆ. ಹಾಗೋಸ್ಕರ ಆವಾಗ ಹುಡ್ರಿಗೆ ಹೇಳಿ ಅವನ್ನ ಕೊಲೆ ಮಾಡಿಸ್ಬಿಟ್ರೆ ಹೆಂಗಾಗುತ್ತೆ ಅಂತ ಪ್ರೀತಮ್ ಹೇಳ್ತಾನೆ. ಹಾಗೆ ಪ್ರೀತಮ್ ಹೇಗಾದರೂ ಮಾಡಿ ಕೋಟೆಯನ್ನು ಸಾಯಿಸಿ ಆ ಕೇಸನ್ನು ಎಲ್ಲ ವಿಕ್ರಮ್ ತಲೆ ಮೇಲೆ ಏರಿಸ್ಬಿಟ್ರೆ ಅಲ್ಲಿಗೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಒಂದೇ ಮಾತಿನಲ್ಲಿ ಇಂಡೈರೆಕ್ಟಾಗಿ ಹೇಳ್ತಾನೆ. ಹಾಗೆ ರಾತ್ರಿ ಆಗುತ್ತೆ. ರಾತ್ರಿ ಆದ ತಕ್ಷಣ ಬೇತಾಳ ಮತ್ತು ವಿಕ್ರಮ್ ಇರ್ತಾರೆ. ಆಗ ವಿಕ್ರಮ್ ಬರ್ತಾನೆ, ಏನು ಬೇತಾಳ ಏನಾದರೂ ಸ್ಪೆಷಲ್ಲ, ಈ ಥರ ಮಾಡಿದೆಯಲ್ಲ ಅಡುಗೆನ ಅಂತ ಹೇಳ್ತಾನೆ. ಹಾಗೆ ಬೇತಾಳ ಹೇಳ್ತಾಳೆ, ಏನಿಲ್ಲ ಕಣೆ, ಏನಿಲ್ಲಪ್ಪ ಹಂಗೆ ಸುಮ್ಮನೆ ಅಂತ ಹೇಳ್ತಾನೆ. ಹಾಗೆ ಮತ್ತೆ ವೇದ ಹೇಳ್ತಾಳೆ, ನಮ್ಮ ಗುಂಡ ಇದ್ದಾನಲ್ಲ ಊಟ ಬಿಟ್ಟು ಸ್ವರ್ಗ ಹೋಗಿದ್ದಾನೆ, ಹೇಗಾದರೂ ನೋಡಿ ಅವನಿಗೆ ರುಚಿ ರುಚಿಯಾದ ಊಟವನ್ನು ಬಡಿಸಿ ಹೇಗಿದ್ರೆ ದಪ್ಪ ಮಾಡೋಣ ಅಂತ ಹೇಳ್ತಾನೆ. ಆಗ ವೇದ ಹೇಳಿದ ಮಾತಿಗೆ ವಿಕ್ರಮ್ ಒಂದು ಮಾತಾಡ್ತಾನೆ, ಇಲ್ಲ ಬೇತಾಳ, ಈ ಊಟದಿಂದಲ್ಲ ಮಾನಸಿಕವಾಗಿ ಚಿಂತೆಯಿಂದ ನಾನು ಸ್ವರ್ಗ ಹೋಗಿದ್ದೀನಿ ಕಣೆ ಅಂತ ಹೇಳ್ತಾನೆ. ಹಾಗೆ ಬೇತಾಳ ಮತ್ತು ಗುಂಡ ರೊಮ್ಯಾನ್ಸ್ ಮಾಡ್ತಿರ್ತಾರೆ. ಆಗ ರೊಮ್ಯಾನ್ಸ್ ಮಾಡೋಕ್ಕಾರು ಬೇತಾಳು ಬೀಳೋ ಥರ ಆ್ಯಕ್ಟಿಂಗ್ ಮಾಡ್ತಾಳೆ. ಆಗ ಗುಂಡ ಹಿಡ್ಕೊತಾನೆ. ಆಗ ಅವ್ರಿಬ್ಬರು ರೊಮ್ಯಾನ್ಸ್ ಮಾಡ್ತಾರೆ. ಆದ ತಕ್ಷಣ ಬೇತಾಳನ್ನು ಹಿಡ್ಕೊಂಡಾಗ ಎದ್ದೇಳ್ತಾಳೆ. ಎದ್ದ ತಕ್ಷಣವೇ ಹೇಳ್ತಾಳೆ, ಬೆನ್ನು 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 ಅಂತ. ಹಾಗೆ ಹೇಳ್ತಾಳೆ. ಗುಂಡ ಹೇಳ್ತಾನೆ, ಬೇತಾಳ ಮೆಲ್ಲಗೆ ಬೇತಾಳ, ಕೂಗಬೇಡ, ಆ ಥರ ಕೂಗಬೇಡ ಅಂತ ಹೇಳ್ತಾನೆ. ನಂತರ ಸಾಕ್ಷಿ ಮತ್ತು ಶೈಲಜಾ ಇರ್ತಾರೆ. ಆಗ ಸಾಕ್ಷಿ ಹೇಳ್ತಾಳೆ, ಅಕ್ಕ ಸಾರಿ, ಯಾಕಂದರೆ ನನ್ನ ಇಚ್ಛೆಗೋಸ್ಕರ ನಿನಗೆ ಈ ಥರ ಕುಂಟೋ ಥರ ಆಯಿತು ಅಂತ ಹೇಳ್ತಾಳೆ. ನಂತರ ಶೈಲು ಹೇಳ್ತಾಳೆ, ಇಲ್ಲ ಕಣೆ, ನನಗೆ ಇನ್ನೊಂದು ಕಾಲು ಮುಡಿದ್ರೂ ಚಿಂತೆ ಇರ್ತಿಲ್ಲ, ಯಾಕೆಂದರೆ ನಾವು ಮಾಡಿರೋ ಪ್ಲ್ಯಾನ್ ನಮಗೆ ಉಲ್ಟಾ ಹೊಡಿತಲ್ಲ, ಅದಕ್ಕೋಸ್ಕರ ಭಾಳ ಬೇಜಾರಾಯಿತು ಅಂತ ಹೇಳ್ತಾಳೆ. ನಂತರ ಸಾಕ್ಷಿ ಮತ್ತು ಶೈಲಜಾ ಮಾತಾಡ್ತಾರೆ. ಆಗ ಶೈಲಜಾ ಹೇಳ್ತಾಳೆ, ಇಲ್ಲ ಕಣೆ, ಲಕ್ ಅವ್ರ ಕಡೆ ಇದೆ, ಏಕೆಂದರೆ ನಾವು ಮಾಡಿದ್ದು ಎಲ್ಲ ಪ್ರತಿ ಪ್ಲ್ಯಾನ್ ನಮಗೆ ಊಟ ಹೊಡಿತಿದೆ ಹೊರತು ಅವ್ರಿಗೆ ಏನು ಆಗ್ತಾಯಿಲ್ಲ. ಹಾಗಾದರೆ ನಾವೇನು ಮಾಡೋಣ ನೆಕ್ಸ್ಟ್ ಪ್ಲ್ಯಾನ್ ಅಂತ ಹೇಳ್ತಾಳೆ. ನಂತರ ರಾತ್ರಿ ಆಗುತ್ತೆ. ರಾತ್ರಿ ಆದ ತಕ್ಷಣ ವೇದಾಳ ತೊಡೆ ಮೇಲೆ ವಿಕ್ರಮ್ ಮಲಗಿರ್ತಾನೆ. ಆಗ ಮಲಗಿರುವಾಗ ವಿಕ್ರಮ್ ಹೇಳ್ತಾನೆ, ಬೇತಾಳ ಇವತ್ತು ಬರೋದು ಲೇಟ್ ಆಗುತ್ತೆ, ಏಕೆಂದರೆ ನಾಯಕರ ಜೊತೆ ಒಂದು ಮೀಟಿಂಗ್ ಇದೆ, ಅದಕ್ಕೋಸ್ಕರ ಬರೋದು ಲೇಟ್ ಆಗುತ್ತೆ ಕಣೆ ಅಂತ ಹೇಳ್ತಾನೆ. ಹಾಗೆಯೇ ವೇದ ಹೇಳ್ತಾಳೆ, ಇಲ್ಕುಂಡ, ಈಗ ಮೊದಲಿನ ಥರ ಅಲ್ಲ, ಈಗ ನಾನು ನೀನು ನಿಜವಾದ ಗಂಡ ಹೆಂಡತಿ, ಏಕೆಂದರೆ ನಮಗಾಗಿ 100 ಕನಸುಗಳಿವೆ, ಅದಕ್ಕೋಸ್ಕರ ನೀನು ಎಲ್ಲಿಗೂ ಹೋಗಿಲ್ಲ ಅಂತ ಹೇಳ್ತಾಳೆ. ಆಗ ವಿಕ್ರಮ್ ಹೇಳ್ತಾನೆ, ಇಲ್ಲಿ ಬೇತಾಳ, ಯಾವುದು ಫೈಟಿಂಗ್ ಇಲ್ಲ, ಓನ್ಲಿ ಮೀಟಿಂಗ್ ಅಂತ ಹೇಳ್ತಾನೆ. ನಂತರ ನಾಯಕರು ವಿಕ್ರಮ್ಗೆ ಫೋನ್ ಮಾಡ್ತಾರೆ. ಆಗ ಫೋನ್ ವೇದಾಳು ಕಸ್ಕೊಂತಾಳೆ. ಹಲೋ ಏನಮ್ಮ ವೇದ, ಎಲ್ಲ ಚೆನ್ನಾಗಿದೆಯಾ ಅಂತ ನಾಯಕರು ಹೇಳ್ತಾರೆ. ಆಗ ನಾಯಕರು ಹೇಳಿದ ತಕ್ಷಣ ವೇದಾಳು ಹೇಳ್ತಾಳೆ, ಇಲ್ಲ ನಾಯಕರೇ, ನಾವು ಚೆನ್ನಾಗಿರ್ಬೇಕಂದ್ರೆ ನೀವು ನನ್ನ ಗಂಡನ ರಾತ್ರಿ ಹೊತ್ತು ಹೊರಗಡೆ ಕರಿಬಾರ್ದು ಅಂತ ಹೇಳ್ತಾಳೆ. ನಂತರ ವೇದಾಳು ನಾಯಕರಿಗೆ ಹೇಳ್ತಾರೆ, ನಾಯಕರೇ, ನಿಮ್ಮದು ನಮ್ಮ ಗಂಡಂತೂ 100 ವರ್ಷದ ನಂಟು, ಯಾಕಂದರೆ ಮೊದಲಿನ ಥರ ಇರಲ್ಲ, ಬ್ಯಾಚುಲರ್ ಇರಲ್ಲ, ಈಗ ನಾವು ಮದುವೆ ಆಗಿದ್ವಿ, ಅದಕ್ಕೋಸ್ಕರ ನೀವು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ್ರಿ ನಾಯಕರೇ ಅಂತ ಹೇಳಿ ಫೋನಲ್ಲಿ ಕಟ್ ಮಾಡ್ತಾಳೆ. ನಂತರ ನಾಯಕರು ವೇದಾಳನ್ನು ಬೈತಾರೆ, ಮನಸ್ಸಿನಲ್ಲಿ ಬೈತಾರೆ, ಏಕೆಂದರೆ ನನ್ನಿಂದ ನಮ್ಮ ವಿಕ್ರಮ್ನ ದೂರ ಮಾಡ್ತೀಯಾ, ಅದಕ್ಕೋಸ್ಕರ ನಿನಗೆ ನಿನ್ನ ಗಂಡನ ಜೊತೆ ವಿಕ್ರಮ್ ಜೊತೆ ಶೈಲಜಾ ತಂಗಿ ಸಾಕ್ಷಿಯನ್ನು ಮದುವೆ ಮಾಡೋಕೊಂಡಿದ್ದ ಕಣೆ ಅಂತ ಮನಸ್ಸಿನಲ್ಲಿ ತೀರ ಬೇಜಾರಾಗ್ತಾರೆ. ನಂತರ ನಾಯಕರು, ನೀನು ನನ್ನಿಂದ ದೂರ ಮಾಡ್ತೀಯ ವಿಕ್ರಮ್ನ, ಇನ್ನೆಷ್ಟಾದರೂ ಸರಿ ವಿಕ್ರಮ್ನ ನನ್ನಿಂದ ನಾನು ದೂರ ಮಾಡ್ಕೊಳಕ್ಕೆ ಬಿಟ್ಕೊಳಲ್ಲ ಅಂತ ಹೇಳ್ಕೊಳ್ತಾರೆ. ಆಗ ವಿಕ್ರಮ್ ವೇದಾಳ ಹತ್ರ ಫೋನ್ ಇಸ್ಕೊಂಡು ನಾಯಕರಿಗೆ ಫೋನ್ ಮಾಡ್ತಾರೆ. ನಾಯಕರು ಎಲ್ಲಿದ್ದೀರಾ, ಈಗ ನಾನು ನಿಮ್ಮ ಮನೆ ಬರಲ್ಲ, ಇಲ್ಲ ಮೀಟಿಂಗಿಗೆ ಬರಲ್ಲ ಅಂತ ಕೇಳ್ತಾರೆ. ಆಗ ನಾಯಕರು ಹೇಳ್ತಾರೆ, ಇಲ್ಲ
ನಿನ್ನ ಹೆಂಡತಿ ಜೊತೆ ನೀನು ಚೆನ್ನಾಗಿರಪ್ಪ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ನಂತರ ವಿಕ್ರಮ್ಗೆ ವೇದಾಳು ಹೇಳ್ತಾಳೆ, ಇಲ್ಲ ವಿಕ್ರಮ್, ನಿನಗೆ ನಾನು ಇಷ್ಟ ಆದರೆ ಇಲ್ಲಿರು, ಇಲ್ಲಾಂದರೆ ನಿನಗೆ ಕೋಟೆ ರಾಜ ಮುಖ್ಯ ಅಂದರೆ ನೀನು ಅವ್ರ ಜೊತೆ ಹೋಗ್ಬೋದು ಅಂತ ಹೇಳಿ ಬಿಡ್ತಾಳೆ. ಆಗ ವೇದ ಮತ್ತು ವಿಕ್ರಮ್ ಮಲಗಿರ್ತಾರೆ. ಆಗ ವೇದ ಪದೇ ಪದೇ ವಿಕ್ರಮ್ನ ನೋಡ್ತಿರ್ತಾರೆ. ಯಾಕಂದರೆ ವಿಕ್ರಮ್ ಏನಾದರೂ ನನ್ನ ಮನಸ್ಸಿಗೆ ಹೋಗ್ಬೋದು ಆ ಕೋಟೆ ರಾಜನ ಹತ್ರ ಅಂತ ಹೇಳಿ ದಿನ ಪದೇ ಪದೇ ಅವನ ಕಡೆ ನೋಡ್ತಿರ್ತಾರೆ. ನಂತರ ವೇದಾಳು ಮಲಗಿರ್ತಾಳೆ. ಆಗ ವಿಕ್ರಮ್ ಎದ್ದು ಹೋಗ್ತಿರ್ತಾನೆ, ಸಪ್ತಿದ್ದಾನೆ. ಆಗ ಬೆಕ್ಕು ಒಂದು ಕಡೆಯಿಂದ ಮೇವು ಅನ್ನುತ್ತೆ. ಆಗ ವೇದಾಳು ಎಚ್ಚರಗೊಳ್ತಾಳ ಎಂಬುದನ್ನು ನೋಡೋಣ. ನಂತರ ವಿಕ್ರಮ್ ವೇದಾಳನ್ನು ಮನಸ್ಸಿ ಅಲ್ಲಿಂದ ಬೇಗನೆ ಕೋಟೆ ಹತ್ರ ಹೋಗಲು ಟ್ರೈ ಮಾಡ್ತಾರೆ. ಆಗ ಹೋಗ್ತಾನ ಇಲ್ಲ ಎಂಬುದನ್ನು ನೋಡೋಣ ಫ್ರೆಂಡ್ಸ್. ನಂತರ ಕೋಟೆ ರಾಜು ಕಾರಿನಲ್ಲಿ ಬರ್ತಿರ್ತಾನೆ. ಆಗ ರೌಡಿಗಳು ಅವನಿಗೋಸ್ಕರ ಕಾಯ್ತಿರ್ತಾರೆ. ಆಗ ಬಂದ ತಕ್ಷಣ ಅವನ್ನ ಕೊಲ್ಲಲು ಪ್ರಯತ್ನಿಸ್ತಾರೆ. ಆಗ ಕೋಟೆ ರಾಜು ಅವರಿಂದ ತಪ್ಪಿಸಿಕೊಂಡು ಓಡ್ತಾ ಇರ್ತಾನೆ. ವೇದಾಳಿಗೆ ಎಚ್ಚರ ಆಗಿಬಿಡುತ್ತೆ. ಆಗ ವೇದಾಳು ದಿಢೀರನೆ ಎದ್ದು ಆಶ್ಚರ್ಯಪಟ್ಟು ಗುಂಡ ಗುಂಡ ಎಂದು ಕೂಗ್ತಾರೆ. ವೇದಾಳು ಹುಡುಕ್ತಾರೆ. ಹಾಗೆ ವಿಕ್ರಮ್ ಹೇಳಿರೋ ಮಾತು ನೆನಪಿಗೆ ಬರುತ್ತೆ. ಆಗ ನೆನಪು ಬಂದ ತಕ್ಷಣ ವೇದಾಳು ಅನ್ಕೊತಾಳೆ, ನನಗೆ ವಿಕ್ರಮ್ಗೆ ನಾಯಕರು ಮುಖ್ಯನಾ ಅಂತಾನೆ ಹೇಳ್ತಾರೆ. ನಮಸ್ಕಾರ ಎಲ್ಲರಿಗೂ.